ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ದು ಇದರಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದರು. ಇದಾದ ಬಳಿಕ ಭಾರತೀಯ ಸೇನೆ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸುವಲ್ಲಿ ಯಶಸ್ವಿಯಾಗಿತ್ತು. ಬಳಿಕ ಪಾಕ್ ಹಾಗೂ ಭಾರತ ನಡುವಿನ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು, ಇದರ ಮಧ್ಯೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿ ಆಪರೇಷನ್ ಸಿಂಧೂರವನ್ನು ಹೆಣ್ಣು ಮಕ್ಕಳಿಗೆ ಅರ್ಪಿಸಿದ್ದಾರೆ. ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ನಡೆದ ಬಳಿಕ ಇದೇ ಮೊದಲ ಬಾರಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನೆನ್ನೆ ರಾತ್ರಿ ಮಾತನಾಡಿದ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ನ್ಯೂಕ್ಲಿಯರ್ ಧಮಕಿಗಳು ನಮ್ಮ ಮುಂದೆ ನಡೆಯುವುದಿಲ್ಲ. ರಕ್ತ ಮತ್ತು ನೀರು ಏಕಕಾಲಕ್ಕೆ ಹರಿಯಲ್ಲ. ಜಾಗತಿಕ ಯಾವ ಶಕ್ತಿಯ ಮಧ್ಯಸ್ಥಿಕೆಯ ಅವಶ್ಯಕತೆ ಇಲ್ಲ. ಪಾಕಿಸ್ತಾನದೊಂದಿಗೆ ಮಾತುಕತೆ ಅಂದರೆ ಅದು ಭಯೋತ್ಪಾದನೆ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಭಾರತ ಪಾಕಿಸ್ತಾನದ ಕದನ ವಿರಾಮದ ಬಳಿಕ ಪ್ರಧಾನಿ ಮೋದಿ ನೇರವಾಗಿ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಪರೇಷನ್ ಯಶಸ್ವಿಗೆ ಕಾರಣವಾದಂತಹ ದೇಶದ 3 ಸೇನಾಪಡೆ ತಂತ್ರಜ್ಞರು ಮತ್ತು ಅಧಿಕಾರಿಗಳಿಗೆ ಸೆಲ್ಯೂಟ್ ಎಂದಿದ್ದಾರೆ. ನಮ್ಮ ದೇಶದ ಮಹಿಳೆಯರ ಸಿಂಧೂರವನ್ನ ಅಳಿಸಿದ್ರೆ ಏನಾಗುತ್ತೆ ಅಂತ ಆಪರೇಷನ್ ಸಿಂಧೂರ ಮೂಲಕ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ ಮೋದಿ ಹೇಳಿದ್ದಾರೆ. ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ವ್ಯಾಪಾರ ಮತ್ತು ಭಯೋತ್ಪಾದನೆ ಒಟ್ಟಿಗೆ ಆಗೋದಕ್ಕೆ ಸಾಧ್ಯವಿಲ್ಲ. ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನ ಭಾರತದ ಜೊತೆ ಮಾತುಕತೆಗೆ ಬರುವ ಆಸಕ್ತಿ ಇದ್ದರೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಲಿ ಎನ್ನುವಂತಹ ಖಡಕ್ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ ಘೋಷಣೆ ವಿಚಾರವಾಗಿ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್, ಭಾರತದ ಹಿತ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೇಂದ್ರ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತದೆಯೋ, ಸರ್ವಪಕ್ಷ ಸಭೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಳಲಾಗ್ತಾ ಇದೆಯೋ ಅದಕ್ಕೆ ಬದ್ಧರಾಗಿ ಇರಬೇಕು. ನಮ್ಮ ಸೈನಿಕರಿಗೆ ನೈತಿಕ ಧೈರ್ಯ ತುಂಬುವ ಮತ್ತು ಸೈನಿಕರಿಗೆ ರಕ್ಷಣೆಯ ಪ್ರಾರ್ಥನೆ ಮಾಡುವ ಕೆಲಸ ದೇಶದ ಪ್ರತಿ ನಾಗರಿಕ ಮಾಡ್ತಾ ಇದ್ದಾರೆ. ನಮ್ಮ ದೇಶ ಒಗ್ಗಟ್ಟಿನ ಸಂದೇಶ ಕೊಡ್ತಾ ಇದೆ. ಭಯೋತ್ಪಾದಕ ಉದ್ದೇಶ ಸಫಲವಾಗದಂತೆ ನಾವು ಏಕತೆಯಿಂದ ಇರಬೇಕು ಅಂತ ಹೇಳಿ ಚಿತ್ರದುರ್ಗಕ್ಕೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿ ಹೊಸ ಜಿಲ್ಲಾಧಿಕಾರಿ ಕಟ್ಟಡ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಚಿತ್ರದುರ್ಗ ಹೊರವಲಯದ ಕುಂಚಿಗನಾಳ ಕಣಿವೆ ಬಳಿಯ ಹೊಸ ಕಟ್ಟಡ ಸರಿಯಾಗಿ ಕಟ್ಟಿಲ್ಲ ಅಂತ ಸಚಿವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಎಂಜಿನಿಯರ್ಗಳಿಗೆ ಕಟ್ಟಡದ ಪ್ಲಾನ್ ಕುರಿತು ಮಾಹಿತಿ ಕೇಳಿದ್ದು ಸಚಿವರ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡದ ಪಿಡಬ್ಲ್ಯೂಡಿ ಎಂಜಿನಿಯರ್ಗೆ ಬೆವರಿಳಿಸಿದ್ದಾರೆ. ಕಾಮಗಾರಿ ಸರಿ ಇಲ್ಲದೆ ಇದ್ದಿದ್ದಕ್ಕೆ ನಮ್ಮ ಕಾಲಲ್ಲಿ ತಗೊಂಡು ನಾವು ಒಡ್ಕೋಬೇಕು ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧ ವಿರಾಮ ಹಿನ್ನೆಲೆ ಪ್ರಧಾನಿ ಮೋದಿಗೆ ಹಾಗೂ ನಮ್ಮ ಯೋಧರಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ. ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನಕ್ಕೂ ನಮ್ಮ ಬೆಂಬಲ ಇದೆ ಅಂತ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ. ದೇಶದ ಸೈನಿಕರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ಯಶಸ್ವಿಯಾಗಿದ್ದಾರೆ. 120 ಉಗ್ರರು ಸತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ದೇಶದ ಗೌರವವನ್ನ ಸೈನಿಕರು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಿದರು. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ರಜೆ ಮೇಲೆ ಬಂದಿದ್ದ ಯಾದಗಿರಿ ಯೋಧ ಭಾರತೀಯ ಸೈನ್ಯ ತುರ್ತು ಕರೆ ನೀಡದ ಕಾರಣ ಕರ್ತವ್ಯಕ್ಕೆ ತೆರಳುತ್ತಾ ಇರೋ ಯೋಧನಿಗೆ ಹನುಮಾನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದ್ದಾರೆ. ಸಾರ್ವಜನಿಕರು ಅದ್ದೂರಿಯಾಗಿ ಬೀಳ್ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಯುದ್ಧಕ್ಕೆ ಹೊರಟ ಯೋಧನಿಗೆ ಆರತಿ ಬೆಳಗ್ಗೆ ಸಿಂಧೂರ ಇಟ್ಟು ಸಿಂಧೂರ ಕಾರ್ಯಾಚರಣೆಗೆ ಪತ್ನಿ ಮಗಳು ಕಳುಹಿಸಿದ್ರು. ಭಾರತೀಯ ಸೇನೆಯ 23 ವರ್ಷ ಸೇವೆ ಸಲ್ಲಿಸಿರುವ ಯೋಧ ಬಸವರಾಜ ಕೊರಳ್ಳಿ ಅವರು ಸದ್ಯ ಕಾಶ್ಮೀರದ ಉಧಂಪುರ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಾರತೀಯ ಸೇನೆಯಿಂದ ತುರ್ತು ಕರೆ ಬಂದ ಹಿನ್ನೆಲೆಯಲ್ಲಿ ವಿಜಯಪುರದ ಯೋಧ ಕರ್ತವ್ಯಕ್ಕೆ ಮರಳಿದ್ದಾರೆ. ಈಗಾಗಲೇ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿರೋ ಬೆನ್ನಲ್ಲೇ ರಜೆ ಮೇಲಿದ್ದ ಯೋಧರಿಗೆ ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಸೂಚಿಸಲಾಗಿದೆ. ಇಂಡಿ ತಾಲೂಕಿನ ಲಚಾಣ್ಯ ಗ್ರಾಮದ ಯೋಧ ರಮೇಶ
ಅಹಿರ ಸಂಘ ರಜೆ ಮೇಲೆ ಊರಿಗೆ ಬಂದಿದ್ರು. ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ನಲ್ಲಿ ರಮೇಶ್ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಗ್ರಾಮದ ಸಿದ್ದಲಿಂಗ ಮಹಾರಾಜರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಕರ್ತವ್ಯಕ್ಕೆ ಹೊರಟ ಯೋಧನಿಗೆ ಸಿಂಧೂರ ತಿಲಕ ಇಟ್ಟು ಗ್ರಾಮಸ್ಥರು ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಮೃತಪಟ್ಟ ಯೋಧರಿಗೆ ಮಾಜಿ ಯೋಧರ ಟ್ರಸ್ಟ್ ಹಾಗೂ ರೈತ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕೋಲಾರದ ಮಕ್ಕಳ ಉದ್ಯಾನವನದ ಅಮರ್ ಜವಾನ್ ಸ್ಮಾರಕದ ಬಳಿ ಅಗಲಿದ ಯೋಧರ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಸಮರ್ಪಿಸಿ ದೀಪ ಬೆಳಗುವ ಮೂಲಕ ಗೌರವವನ್ನು ಸಲ್ಲಿಸಿದರು. ಮಾಜಿ ಸೈನಿಕರ ಜೊತೆ 106 ಸ್ಥಳೀಯರು ಕೂಡ ಭಾಗಿಯಾಗಿದ್ದರು. ಕದನ ವಿರಾಮ ಉಲ್ಲಂಘಿಸ್ತಾ ಇರುವ ಪಾಕಿಸ್ತಾನಕ್ಕೆ ಉತ್ತರ ಕೊಡೋದಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗಿದ್ದು, ರಜೆ ಮೇಲೆ ಬಂದಿದ್ದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದ 4 ಯೋಧರಿಗೆ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳಿಂದ ಬುಲಾವ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ವಾರದ ಹಿಂದೆಯಷ್ಟೇ ನಿಶ್ಚಿತಾರ್ಥ ಮದುವೆಯಾಗಿದ್ದ ಯೋಧರು ಕರ್ತವ್ಯಕ್ಕೆ ಹಾಜರಾಗುವುದಕ್ಕೆ ಸಜ್ಜಾಗಿದ್ದಾರೆ. ಕಳೆದ ವಾರವಷ್ಟೇ ವಿವಾಹವಾಗಿದ್ದ ಸೇನೆಯಲ್ಲಿರುವಂತಹ ಸಹೋದರರಾದ ಉಮೇಶ್ ದ್ಯಾಮಣ್ಣವರ ಸಂಗಮೇಶ ದ್ಯಾಮಣ್ಣವರ ದೇಶ ಸೇವೆಗೆ ಹಾಜರಾಗೋದಕ್ಕೆ ಮುಂದಾಗಿದ್ದು ಗ್ರಾಮಸ್ಥರು ಶುಭ ಹಾರೈಸಿದ್ದಾರೆ. ಶಿವಮೊಗ್ಗದ ಯುವಕನೊಬ್ಬ ಪಾಕಿಸ್ತಾನ ಮೇಲೆ ಅಪಾರ ಪ್ರೀತಿಯನ್ನ ತೋರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ರಕ್ಷಣೆಗೆ ಬೇಡಿಕೊಂಡಿದ್ದ. ಇಬ್ರಾಹಿಂ ಖಾನ್ ಎಂಬಾತ ಭಾರತ ಸೇನೆ ಪಾಕ್ನ ಉಗ್ರರ ಅಡ್ಡೆಯ ಮೇಲೆ ಬಾಂಬ್ ಹಾಕಿದ ವಿಡಿಯೋ ತುಣುಕನ್ನ ವಾಟ್ಸಾಪ್ ಸ್ಟೇಟಸ್ಗೆ ಹಾಕಿದ್ದ. ಈ ವೇಳೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡುತ್ತೆ, ದೇವರೇ ದಯವಿಟ್ಟು ರಕ್ಷಿಸು ಅಂತ ಪಾಕಿಸ್ತಾನದ ಮೇಲೆ ಪ್ರೀತಿಯನ್ನು ತೋರಿಸಿದ್ದ. ಈ ದೇಶದ್ರೋಹಿ ನಮಕ್ ಹರಾಮಿ ವಿರುದ್ಧ ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ರೌಡಿ ಶೀಟರ್ ಕಾರ್ತಿಕ್ ಕೊಲೆ ಹಿನ್ನೆಲೆ ಮತ್ತೆ ರೌಡಿಗಳ ನೆತ್ತರು ಹರಿಯಲಿದ್ಯಾ ಅನ್ನೋ ಆತಂಕ ಮನೆ ಮಾಡಿದೆ. ಕಾರ್ತಿಕ್ ಕೊಲೆ ಸೇಡನ್ನ ತೀರಿಸಿಕೊಳ್ಳುತ್ತಾ ವಿರೋಧಿ ಪಾಳ್ಯ ಅನ್ನುವಂತಹ ಹೊಸ ಟೆನ್ಷನ್ ಆ ಭಾಗದ ಜನ ಹಾಗೂ ಪೊಲೀಸರಿಗೆ ಎದುರಾಗಿದೆ. ಇದಕ್ಕೆ ಕಾರಣ ಕಾರ್ತಿಕ್ ಕೊಲೆಗೆ ರಿವೆಂಜ್ ತಗೋತೀವಿ ಎಂಬ ಪೋಸ್ಟ್ ಒಂದು ಹರಿದಾಡ್ತಾ ಇದೆ. ಪೋಸ್ಟ್ ನಲ್ಲಿ ಕಾರ್ತಿಕ್ ಕೊಲೆ ಆರೋಪಿಗಳನ್ನ ಹೊಡೆದೇ ಹೊಡಿತೀವಿ ಅಂತ ಓಪನ್ ಆಗಿ ಉಲ್ಲೇಖವಾಗಿದೆ. ಪೋಸ್ಟ್ ಹಾಕಿದ್ದ ಜಗದೀಶ್ ವಿರುದ್ಧ ವರುಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿಲ್ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗೋದಾಮಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಶೇಖರಣೆ ಮಾಡಿದ ಆಯಿಲ್ ಹಾಗೂ ಕೆಮಿಕಲ್ ಸುಟ್ಟು ಭಸ್ಮವಾಗಿದೆ. ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ಬೆಂಕಿಯನ್ನ ನೆಲಮಂಗಲ ಅಗ್ನಿಶಾಮಕ ಹಾಗೂ ಪೀಣ್ಯ ಸಿಬ್ಬಂದಿಗಳಿಂದ ನಂದಿಸೋ ಕಾರ್ಯ ನಡೆದಿದೆ. ರಾತ್ರಿ 3 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ರೌಡಿ ಶೀಟರ್ಗಳಿಗೆ ಬಾಲ ಬಿಚ್ಚದಂತೆ ಎಸ್ಪಿ ಪ್ರದೀಪ್ ಗುಂಟಿ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೀದರ್ನ ಪೊಲೀಸ್ ಪರೇಡ್ ಗ್ರೌಂಡ್ನಲ್ಲಿ ರೌಡಿ ಪರೇಡ್ ನಡೆಸಲಾಗಿದೆ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಹುಷಾರ್ ಅಂತ ರೌಡಿಗಳಿಗೆ ಎಸ್ಪಿ ವಾರ್ನಿಂಗ್ ಕೊಟ್ಟಿದ್ದಾರೆ. 8 ತಿಂಗಳಲ್ಲಿ 2ನೇ ಬಾರಿಗೆ ರೌಡಿ ಪರೇಡ್ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿರುವ 986 ರೌಡಿ ಶೀಟರ್ಗಳ ಪೈಕಿ ಕೇವಲ 388 ಜನ ರೌಡಿಗಳು ಮಾತ್ರ ಹಾಜರಾಗಿದ್ದರು. ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳನ್ನು ಬಿಟ್ಟುಬಿಡಿ, ಇಲ್ಲದೇ ಇದ್ರೆ ಶಿಕ್ಷೆಗೆ ಗುರಿಯಾಗೋದಕ್ಕೆ ರೆಡಿಯಾಗಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಕ್ರೈಮ್ಗಳಲ್ಲಿ ಭಾಗಿಯಾಗದಿರಲು ರೌಡಿ ಶೀಟರ್ಗಳಿಗೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಎಆರ್ ಪೊಲೀಸ್ ಮೈದಾನದಲ್ಲಿ ರೌಡಿ ಶೀಟರ್ಗಳ ಪರೇಡ್ ಅನ್ನು ನಡೆಸಲಾಗಿದೆ. ಜಿಲ್ಲೆಯ 17 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 400 ರೌಡಿ ಶೀಟರ್ಗಳು ಪರೇಡ್ನಲ್ಲಿ ಭಾಗವಹಿಸಿದ್ರು. ಕೌಲ್ ಬಜಾರ್, ಗಾಂಧಿನಗರ, ಬ್ರೂಸ್ಪೇಟೆ, ಎಪಿಎಂಸಿ, ಬಳ್ಳಾರಿ ಗ್ರಾಮೀಣ, ಕುರುಗೋಡು ಪೊಲೀಸ್ ಠಾಣೆ ಜಿಲ್ಲೆಯ 17 ಠಾಣೆ ರೌಡಿ ಶೀಟರ್ಗಳಿಗೆ ಎಸ್ಪಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಧರ್ಮಕ್ಕೆ ಅಪಚಾರ ಮಾಡಿದ ಆರೋಪದ ಮೇಲೆ ಅನ್ಯ ಕೋಮಿನ ಯುವಕರಿಂದ ಪ್ರತಿಭಟನೆ ನಡೆದಿದೆ. ಕೆಲವು ಕಿಡಿಗೇಡಿಗಳು ತಮ್ಮ ಧರ್ಮಕ್ಕೆ ಅಪಚಾರ ಮಾಡಿದ್ದಾರೆ ಅಂತ ಬೆಳಗಾವಿ ಚೆನ್ನಮ್ಮ ಸರ್ಕಲ್ನಲ್ಲಿ ಯುವಕರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಭೇಟಿ ನೀಡಿದ್ದಾರೆ. ಶಾಸಕ ರಾಜು ಸೇಠ್ ಆಗಮಿಸಿ ನಗರ ಪೊಲೀಸ್ ಆಯುಕ್ತರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ.
ಹುಬ್ಬಳ್ಳಿಯ ಎಬಿವಿಪಿ ಉತ್ತರ ಕರ್ನಾಟಕ ವಿಭಾಗದಿಂದ ಸಂವಿಧಾನ ಬದಲಾಯಿಸಿದ್ಯಾರು ಎನ್ನುವ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪುಸ್ತಕ ಬಿಡುಗಡೆಗೊಳಿಸಿದ್ದಾರೆ. ಪುಸ್ತಕದ ಮೇಲೆ ಅಂಬೇಡ್ಕರ್ ಅವರ ಮುಖಚಿತ್ರವಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹಿಂದೂ ಪರ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಹಲಸಿನ ಹಣ್ಣು ತಿನ್ನಲು ಮರ ಏರಿದ ಕರಡಿ ವಿದ್ಯುತ್ ಶಾಕ್ ತಗುಲಿ ಸಾವನ್ನಪ್ಪಿದಂತಹ ಘಟನೆ ದಾಂಡೇಲಿ ರಸ್ತೆಯ ಚಾಪೋಲಿಯಲ್ಲಿ ನಡೆದಿದೆ. ರಾತ್ರಿ ಚಾಪೋಲಿ ಘಟ್ಟದ ರಸ್ತೆ ಪಕ್ಕ ಇರುವ ಹಲಸಿನ ಮರ ಏರುವ ವೇಳೆ 11 ಕೆವಿ ವಿದ್ಯುತ್ ಲೈನ್ ತಂತಿ ತಗುಲಿ ಕೆಳಕ್ಕೆ ಬಿದ್ದು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಸ್ಥಳಕ್ಕೆ ಜೊಯ್ಡಾ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊಸ ಪ್ರಯತ್ನ ನಡೆಸಿದೆ. ಕೆಇಎ ಕಾಲೇಜು ಪೋರ್ಟ್ನಲ್ಲಿ ಸಣ್ಣ ಬದಲಾವಣೆ ತರುವ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಸಹಕಾರವನ್ನು ನೀಡಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಮೊಬೈಲ್ ಆಪ್ ಹಾಗೂ ಕೆಇಎ ಚಾಟ್ ಬಾಟ್ ಎನ್ನುವ ಆಪ್ ಅಪ್ಲಿಕೇಶನ್ ಅನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉದ್ಘಾಟಿಸಿದ್ರು. ಇನ್ನು ಈ ಆಪ್ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹೆಚ್ಚು ಸಹಕಾರಿಯಾಗಲಿದೆ ಅಂತ ತಿಳಿಸಿದರು. ಸರ್ಕಾರಿ ದಾಖಲೆ ಕದ್ದಿರುವ ಆರೋಪದ ಮೇಲೆ ಶಿಡ್ಲಘಟ್ಟದಲ್ಲಿ ವಿಲೇಜ್ ಅಕೌಂಟೆಂಟ್ ಗಂಗಾಧರ್ ಎಂಬುವವರ ಬಂಧನವಾಗಿದೆ. ಸರ್ಕಾರಿ ಜಮೀನು ಮಂಜೂರು ನಡಾವಳಿ ಕಡತವನ್ನ ಈ ಗ್ರಾಮ ಲೆಕ್ಕಿಗ ಕದ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಶಿರಸ್ತೆದಾರರ ಹೆಸರು ಹೇಳಿ ಅಭಿಲೇಖಾಲಯ ಪ್ರವೇಶ ಮಾಡಿದ್ದ, ಸುಳ್ಳು ಹೇಳಿ ಅಭಿಲೇಖಾಲಯ ಪ್ರವೇಶ ಮಾಡಿದ್ರಿಂದ ಅನುಮಾನ ಮೂಡಿದ್ದು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು. ತನಿಖೆ ಬಳಿಕ ಅಸಲಿ ಸತ್ಯ ಬಯಲಾಗಿದೆ. ಸದ್ಯ ಗ್ರಾಮ ಲೆಕ್ಕಿಗನನ್ನ ಅರೆಸ್ಟ್ ಮಾಡಲಾಗಿದೆ. ದೇವಾಲಯಕ್ಕೆ ಬಂದ ದಲಿತ ಯುವಕನಿಗೆ ಸವರ್ಣೀಯರು ಅವಮಾನ ಮಾಡಿದ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕವಣದಾಲ ಗ್ರಾಮದಲ್ಲಿ ನಡೆದಿದೆ. ಮೇ 10ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಗ್ರಾಮದ ರಾಮಾಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸುವುದಕ್ಕೆ ದೇವಸ್ಥಾನದ ಒಳಗಡೆ ದಲಿತ ಯುವಕ ಸ್ವಾಮಿನಾಥ್ ಹೋಗಿದ್ದ. ಈ ವೇಳೆ ಪರಿಶಿಷ್ಟ ಜಾತಿಯವರು ದೇವಸ್ಥಾನದ ಒಳಗೆ ಬರಬಾರದು, ನಿಮ್ಮ ಜಾತಿಯವರು ಎಂದಾದರೂ ಒಳಗಡೆ ಬಂದಿದ್ದಾರಾ, ನೀನು ಬರಬೇಡ ಅಂತ ಅವಮಾನಿಸಿದ್ದಾರೆ. ಘಟನೆ ಬಳಿಕ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಯುವಕನೋರ್ವ ಪಿಸ್ತೂಲ್ನಿಂದ ಫೈರಿಂಗ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹೊಸಕೋಟೆ ತಾಲೂಕಿನ ದೇವಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. 28 ವರ್ಷದ ಬಯೇಶ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಯೇಶ್ ಬಂದಿದ್ದ. ಆದರೆ ನೆನೆ ಕುಟುಂಬಸ್ಥರು ತಿರುಪತಿಗೆ ತೆರಳಿದ್ದ ವೇಳೆ ತಂದೆಯ ಸಿಂಗಲ್ ಬ್ಯಾರೆಲ್ ಗನ್ನಿಂದ ಫೈರಿಂಗ್ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ. ಈ ಸಂಬಂಧ ಬೆಂಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಕಳೆದ 2 ತಿಂಗಳಿನಿಂದ ದಾವಣಗೆರೆ ನಗರದ ಅರುಣ್ ಚಿತ್ರಮಂದಿರ ಬಳಿ ಎಕ್ಸಿಬಿಷನ್ ಹಾಕಲಾಗಿದ್ದು, ಇದರಿಂದ ಮಳೆ ಆಗ್ತಾ ಇಲ್ಲ, ಕೂಡಲೇ ಅದನ್ನ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತ ಸಂಘಟನೆ ಎಕ್ಸಿಬಿಷನ್ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಎಕ್ಸಿಬಿಷನ್ ಹಾಕಿದಾಗಿನಿಂದ ಸರಿಯಾದ ಮಳೆ ದಾವಣಗೆರೆ ಜಿಲ್ಲೆಗೆ ಬರ್ತಾ ಇಲ್ಲ. ಎಕ್ಸಿಬಿಷನ್ ಹಾಕಿದ ಮಾಲೀಕರು ಮಳೆ ಬಾರದಂತೆ ವಾಮಾಚಾರ ಮಾಡ್ಕೊಂಡು ಬರ್ತಾರೆ. ಈ ಕಾರಣಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇಲ್ಲ ಅಂತ ರೈತ ಮುಖಂಡ ಮಂಡಲೂರು ವಿಶ್ವನಾಥ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಲ್ಲಿ 4 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಆಟ ಆಡ್ತಾ ಇದ್ದ ಬಾಲಕಿಯನ್ನ ಪುಸ್ಲಾಯಿಸಿ ಆಕೆಯ ಸಂಬಂಧಿಕನೇ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಬಾಲಕಿಯ ತಂದೆ ಬೆಳಗನೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಓವರ್ಟೇಕ್ ಮಾಡುವ ವೇಳೆ ಕ್ಯಾಂಟರ್ ಮತ್ತು ಬಸ್ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದ ಘಟನೆ ನೆಲಮಂಗಲದ ಅರ್ಶಿನ್ಕುಂಟೆ ಬಳಿ ನಡೆದಿದೆ. ಬಸ್ನಲ್ಲಿ ಸುಮಾರು 35 ಜನ ಪ್ರಯಾಣಿಕರು ಇದ್ದರು. ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಬಿಜಾಪುರದಿಂದ ಯಶವಂತಪುರ ಮಾರ್ಕೆಟ್ಗೆ ತೆರಳುತ್ತಾ ಇದ್ದ ಟ್ಯಾಂಕರ್ ಹಾಗೂ ಗೋವಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಖಾಸಗಿ ಬಸ್ ನಡುವೆ ಅಪಘಾತ ಸಂಭವಿಸಿದೆ. ಬಸ್ ಚಾಲಕ ಹಾಗೂ ಸಹಾಯಕನಿಗೆ ಗಂಭೀರ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಬೆಳಗಿನ ಜಾವ ಲಾರಿ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ 3 ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಚಿತ್ರದುರ್ಗದ ಹಳೇಹಳ್ಳಿ ಬಳಿ ನಡೆದಿದೆ. ಕಾರಿನಲ್ಲಿದ್ದಂತಹ ಆಂಧ್ರ ಮೂಲದ ಸಂಗೀತ ಶ್ಯಾಮ್ ಬಾಬು
ಶಿವನಾಗಲು ಮೃತ ದುರ್ದೈವಿಗಳು ಆಂಧ್ರ ಪ್ರದೇಶದಿಂದ ಶಿವಮೊಗ್ಗ ಕಡೆ ತೆರಳುತ್ತಾ ಇದ್ದ ವೇಳೆ ದುರ್ಘಟನೆ ನಡೆದಿದೆ. ಘಟನೆಯಲ್ಲಿ ಕಾರು ಚಾಲಕ ಅಶೋಕ್ಗೆ ಗಂಭೀರವಾಗಿ ಗಾಯವಾಗಿತ್ತು. ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸ್ಥಳಕ್ಕೆ ಹೊಳಲ್ಕೆರೆ ಪಿಎಸ್ಐ ಸಚಿನ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆಕಸ್ಮಿಕ ಫೈರಿಂಗ್ನಿಂದಾಗಿ ವಿದ್ಯಾರ್ಥಿ ಕಾಲಿಗೆ ಗುಂಡು ತಗುಲಿ ಗಾಯವಾಗಿದೆ. ರಾಯಚೂರು ನಗರದ HRB ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಮೊಹಮ್ಮದ್ ಸೊಹೈಲ್ ಗಾಯಗೊಂಡ ವಿದ್ಯಾರ್ಥಿಯಾಗಿದ್ದಾನೆ. ಪಿಸ್ತೂಲ್ ಹೊಂದಿದ್ದ ಜಿಯಾ ಸೌದಾಗಾರ ವಿರುದ್ಧ ದೂರು ದಾಖಲಾಗಿದೆ. ನಗರದ ಜಾಕೀರ್ ಹುಸೇನ್ ಸರ್ಕಲ್ನಲ್ಲಿ ಗಾಯಾಳು ಸೊಹೈಲ್ ಟಿಫಿನ್ ಮಾಡ್ತಾ ಇದ್ದ ವೇಳೆ ಫೈರಿಂಗ್ ಮಾಡಿದ್ದಾನೆ. ಮನೆಯಲ್ಲಿ ಇದ್ದಂತಹ ಪಿಸ್ತೂಲ್ ತೆಗೆದುಕೊಂಡು 4 ಬುಲೆಟ್ ಲೋಡ್ ಮಾಡಿ ನಂತರ ಪಿಸ್ತೂಲ್ ಬೆಡ್ ಮೇಲೆ ಇಟ್ಟಾಗ ಏಕಾಏಕಿ ಮಿಸ್ಫೈರ್ ಆಗಿ ಸೊಹೈಲ್ನ ಬಲ ತೊಡೆಗೆ ತಗುಲಿದೆ. ಸದ್ಯ ಗಾಯಾಳು ಸೊಹೈಲ್ಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆರೆಗೆ ಬಿದ್ದು ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಸಾರ್ತವಳ್ಳಿಯಲ್ಲಿ ನಡೆದಿದೆ. ಹೇಮಾಶ್ರೀ ಮೃತಪಟ್ಟ ಬಾಲಕಿಯಾಗಿದ್ದಾಳೆ. ಬೇಸಿಗೆ ರಜೆ ಕಳೆಯೋದಕ್ಕೆ ಅಜ್ಜಿ ಮನೆಗೆ ಬಂದಿದ್ದ ಬಾಲಕಿ ಆಟವಾಡುತ್ತಾ ಕೆರೆ ಬಳಿ ಹೋಗಿದ್ದ ವೇಳೆ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿದ್ದಾಳೆ. ಬಾಲಕಿ ಮನೆಯ ಮುಂದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಸಂಬಂಧ ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಮೀನು ವಿವಾದ ಹಿನ್ನೆಲೆ ಪಾಪಿಯೊಬ್ಬ ತನ್ನ ತಮ್ಮನ ಹೆಂಡತಿ ಹಾಗೂ ಆತನ ಮಗನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬಾಗಲಕೋಟೆಯ ಇಳಕಲ್ ಗ್ರಾಮದ ನಂದನವಾಡಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಂಗಮ್ಮ ನಿಂಗಪ್ಪ ಗೋನಾಳ, ಸೋಮಪ್ಪ ನಿಂಗಪ್ಪ ಗೋನಾಳ ಕೊಲೆಯಾದ ತಾಯಿ, ಮಗ 60 ವರ್ಷದ ಸಣ್ಣ ಸೋಮಪ್ಪ ಗೋನಾಳ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕೃಷಿ ಹೊಂಡದಲ್ಲಿ ಮುಳುಗಿ 12 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ವೆಂಕಟಪುರ ಗ್ರಾಮದಲ್ಲಿ ನಡೆದಿದೆ. ಬೇಸಿಗೆ ಹಿನ್ನೆಲೆ ಇಬ್ಬರು ಸ್ನೇಹಿತರೊಂದಿಗೆ ಈಜಲು ಬಾಲಕ ಹೋಗಿದ್ದ. ಈಜು ಬಾರದೆ ಕೃಷಿ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳಕ್ಕೆ ಚೇಳೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟಪ್ರಭಾ ನದಿಯಲ್ಲಿ ಮೀನು ಹಿಡಿಯುವುದಕ್ಕೆ ಹೋಗಿದ್ದಂತಹ ಬಾಲಕ ನಾಪತ್ತೆಯಾಗಿದ್ದ ನಂತರ ಸಾವನ್ನಪ್ಪಿದ್ದಾನೆ ಅಂತ ತಿಳಿದು ಬಂದಿದೆ. ಗೋಕಾಕ ತಾಲೂಕಿನ ಕೊಣ್ಣೂರ ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿತ್ತು. ಶಾಲೆಗೆ ರಜೆ ಹಿನ್ನೆಲೆ ನದಿಯಲ್ಲಿ ಮೀನು ಹಿಡಿಯೋದಕ್ಕೆ ಹೋಗಿದ್ದ. ಈಜಲು ಬಾರದೆ ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಬೋಟುಗಳನ್ನು ಬಳಸಿ ಬಾಲಕ ಪತ್ತೆಗೆ ಕಾರ್ಯಾಚರಣೆಯನ್ನು ನಡೆಸಿದಂತಹ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಬಾಲಕನ ಶವವನ್ನು ಪತ್ತೆ ಮಾಡಿದ್ದಾರೆ. ನಮ್ಮ ಎಲ್ಲ ಸೈನಿಕ ನೆಲೆಗಳು ಹಾಗೂ ಉಪಕರಣಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ಯಾವುದೇ ಪರಿಸ್ಥಿತಿ ಎದುರಿಸುವುದಕ್ಕೆ ಸೇನೆ ಸನ್ನದ್ಧವಾಗಿದೆ ಅಂತ ಡಿಜಿಎಂಒ ರಾಜೀವ್ ಘಾಯ್ ತಿಳಿಸಿದ್ದಾರೆ. ನಿನ್ನೆ 3 ಸೇನೆಯ ಸೇನಾಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು, ನಮ್ಮ ವಾಯು ರಕ್ಷಣೆ ಎಷ್ಟು ಬಲಿಷ್ಠವಾಗಿತ್ತು ಅಂತಂದ್ರೆ ಪಾಕಿಸ್ತಾನಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಪಾಕಿಸ್ತಾನಿ ವಾಯುನೆಲೆಯ ದುಸ್ಥಿತಿಯನ್ನ ನಾವು ನೋಡಿದ್ದೇವೆ. ನಮ್ಮ ಬಲಿಷ್ಠ ವಾಯು ರಕ್ಷಣಾ ಗ್ರಿಡ್ ಮುಂದೆ ಪಾಕ್ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ದಯೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎನ್ನುವ ರಾಮಚರಿತ ಮಾನಸದಲ್ಲಿ ಬರೆದಿರುವ ಸಾಲುಗಳನ್ನು ಏರ್ ಮಾರ್ಷಲ್ ಎಕೆ ಭಾರತಿ ಮೆಲುಕು ಹಾಕಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ, ಇಷ್ಟು ದಿನ ಪಾಕಿಸ್ತಾನದ ಬಗ್ಗೆ ತೋರಿದ ದಯೆಯನ್ನು ನಮ್ಮ ದುರ್ಬಲತೆ ಅಂತ ಅಂದ್ಕೊಳ್ಬಾರದು ಅಂತ ಹೇಳಿದ್ದಾರೆ. ನಮ್ರತೆಗೆ ಬೆಲೆ ಕೊಡದಿದ್ರೆ ಬಲವು ಅಗತ್ಯವಾಗುತ್ತದೆ ಎನ್ನುವ ಸಂದೇಶವನ್ನ ಪರೋಕ್ಷವಾಗಿ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ದಾರೆ. ನಮಗೆ ಬೇಕಾಗಿರೋದು ಬುದ್ಧ, ಯುದ್ಧವಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯ ಬಗ್ಗೆ ಮಾತನಾಡಿದಂತಹ ಖರ್ಗೆ, ಸದ್ಯ ನಾವು ಬುದ್ಧನ ಬಗ್ಗೆ ಕಲಿಸೋದು ತುಂಬಾ ಇದೆ. ಯುದ್ಧದ ಬಗ್ಗೆ ಅಲ್ಲ, ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಯುದ್ಧದ ಬದಲು ಬುದ್ಧನ ಬಗ್ಗೆ ತಿಳಿ ಹೇಳಬೇಕಾಗಿದೆ ಅಂತ ಹೇಳಿದ್ದಾರೆ. ಕದನ ವಿರಾಮಕ್ಕೂ ಮೊದಲು ಸರ್ವಪಕ್ಷ ಸಭೆ ಕರೆಯಬೇಕಾಗಿತ್ತು ಎನ್ನುವಂತಹ ಮಾತುಗಳನ್ನು ಕೂಡ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಖರ್ಗೆ ಬುದ್ಧನ ಬಗ್ಗೆ ಮಾತನಾಡಿದ್ದಾರೆ. ಡಿಆರ್ಡಿಒದಿಂದ ನಿವೃತ್ತ ವಿಜ್ಞಾನಿಯೊಬ್ಬರು ಆಪರೇಷನ್ ಸಿಂಧೂರವನ್ನು ಹಾಡಿ ಹೋಗಲಿದ್ದಾರೆ.
ಆಪರೇಷನ್ ಸಿಂಧೂರ ವಿಷಯದಲ್ಲಿ ಮಾತನಾಡಿರುವಂತಹ ಡಾಕ್ಟರ್ ಡಬ್ಲ್ಯೂ ಸೆಲ್ವಮೂರ್ತಿ, ಈ ಒಂದು ಸಂಘರ್ಷದಲ್ಲಿ ನಾವು ನಮ್ಮ ಸಂಪೂರ್ಣ ತಂತ್ರಜ್ಞಾನವನ್ನು ಬಳಸಿದ್ದೇವೆ. ನಾವು ಅತ್ಯಂತ ಬುದ್ಧವಾದ ಸೇನೆಯನ್ನ ಹೊಂದಿದ್ದೇವೆ, ಕಠಿಣ ರಾಜಕೀಯ ನಾಯಕತ್ವವನ್ನು ಕೂಡ ಹೊಂದಿದ್ದೇವೆ. ಹೀಗಾಗಿ ಈ ಸಂಘರ್ಷದಲ್ಲಿ ದೊಡ್ಡ ವಿಜಯವನ್ನ ಸಾಧಿಸಿದ್ದೇವೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರದಿಂದ ಸಿಂಧೂರ ಕಳೆದುಕೊಂಡ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಲಾಗಿದೆ ಅಂತ ದೇಶ ಸಂಭ್ರಮಿಸ್ತಾ ಇದೆ. ಆದರೆ ಗಡಿ ದಾಟಿದ ಪಾಕ್ ಸೈನಿಕರ ಕೈಯಲ್ಲಿ ಸಿಕ್ಕಿ ಸೇನಾ ಕೈದಿಯಾಗಿರುವ ಬಿಎಸ್ಎಫ್ ಯೋಧ ಪೂರ್ಣಮ್ ಸಾಹು ಪತ್ನಿ ನನ್ನ ಸಿಂಧೂರವನ್ನ ನನಗೆ ವಾಪಸ್ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. 24ನೇ ಬೆಟಾಲಿಯನ್ನ ಬಿಎಸ್ಎಫ್ ಯೋಧ ಏಪ್ರಿಲ್ 23ರಂದು ಫಿರೋಜ್ಪುರದಲ್ಲಿ ಗಡಿ ದಾಟಿದ ಪರಿಣಾಮವಾಗಿ ಪಾಕ್ ವಶದಲ್ಲಿದ್ದಾರೆ. ಅವರ ಪತ್ನಿ ರಜನಿ ಸಾಹು ನನ್ನ ಸಿಂಧೂರ ನನಗೆ ದಯವಿಟ್ಟು ವಾಪಸ್ ಕೊಡಿಸಿ ಅಂತ ಸರ್ಕಾರದ ಎದುರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಹಿಂದೆ ನಮ್ಮ ಹೆಮ್ಮೆಯ ಇಸ್ರೋ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದೆ. ಬದ್ಧ ವೈರಿಯನ್ನ ಸದೆಬಡಿಯುವುದಕ್ಕೆ ಇಂಡಿಯನ್ ಆರ್ಮಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ನೆರವಾಗಿದೆ. ಆಪರೇಷನ್ ಸಿಂಧೂರ ಕೈಗೊಂಡ ಭಾರತೀಯ ಸೇನೆಗೆ ಪಾಕಿಸ್ತಾನದ ಉಗ್ರರ ನೆಲೆ ತೋರಿಸಿದ್ದೇ ಇಸ್ರೋ ವಿಜ್ಞಾನಿಗಳು. ಪಾಕ್ ಸೇನೆಯ ಪ್ರಮುಖ ಘಟಕ ಉಗ್ರರ ಲಾಂಚ್ ಪ್ಯಾಡ್ಗಳ ನಿಖರ ಚಿತ್ರದ ಮೂಲಕ ಇಸ್ರೋ ಮಾಹಿತಿ ನೀಡಿ ಸಹಕಾರವನ್ನು ನೀಡಿದೆ. ಪಂಜಾಬ್ನ ಹೋಶಿಯಾಪುರದಲ್ಲಿ ಬ್ಲಾಕ್ಔಟ್ ಆಗಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಡೆಪ್ಯೂಟಿ ಕಮಿಷನರ್ ಆಶಿಕಾ ಜೈನ್ ದುಸಿಯಾ ಮತ್ತು ಮುಖೇರೈನ್ನಲ್ಲಿ ಸೇರಿ ಹಲವು ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ಘೋಷಣೆಯನ್ನ ಮಾಡಲಾಗಿತ್ತು. ಹೋಶಿಯಾಪುರದ ಜನರಲ್ಲಿ ಸಹಕರಿಸುವಂತೆ ಮನವಿ ಮಾಡಿದ ಡೆಪ್ಯೂಟಿ ಕಮಿಷನರ್ ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಬರಬೇಡಿ, ಗಾಬರಿಯಾಗುವಂತಹ ಅಗತ್ಯತೆ ಏನೂ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಭಾರತ ಪಾಕ್ ಸಂಘರ್ಷದ ಮಧ್ಯೆ ಉತ್ತರ ಭಾರತದ 30ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳು ಬಂದ್ ಆಗಿದ್ವು. ಯುದ್ಧದ ಭೀತಿಯ ಹಿನ್ನೆಲೆಯಲ್ಲಿ ಜಮ್ಮು ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳನ್ನು ಮೇ 15ರವರೆಗೆ ಬಂದ್ ಮಾಡುವಂತೆ ಕೇಂದ್ರದ ನಾಗರಿಕ ವಿಮಾನಯಾನ ಇಲಾಖೆ ಆದೇಶಿಸಿತ್ತು. ಇದೀಗ ಉತ್ತರ ಭಾರತದಲ್ಲಿ ಬಂದ್ ಆಗಿದ್ದ 32 ಏರ್ಪೋರ್ಟ್ಗಳನ್ನು ತಕ್ಷಣವೇ ಓಪನ್ ಮಾಡುವಂತೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ. ಕೇಂದ್ರದ ನಾಗರಿಕ ವಿಮಾನಯಾನ ಇಲಾಖೆ ಈ ಬಗ್ಗೆ ಅಧಿಕೃತ ಆದೇಶವನ್ನು ಪ್ರಕಟಿಸಿದೆ. ಪಾಕಿಸ್ತಾನದಿಂದ ಯಾವಾಗ ಬೇಕಾದರೂ ಕಿತಾಪತಿ ಎದುರಾಗುವ ಸಾಧ್ಯತೆ ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಭಾರತವು ತನ್ನ ಶತ್ರು ದೇಶಗಳ ಮೇಲೆ ಹದ್ದಿನ ಕಣ್ಣನ್ನು ಇಡುವುದಕ್ಕೆ ಸರ್ವೇಲೆನ್ಸ್ ಸ್ಯಾಟಲೈಟ್ಗಳನ್ನು ಕೂಡ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಿಯೋಜಿಸುವುದಕ್ಕೆ ಕೂಡ ಮುಂದಾಗ್ತಾ ಇದೆ. ಮುಂದಿನ 4-5 ವರ್ಷದಲ್ಲಿ ನಿರ್ಮಾಣವಾಗುವ ಉದ್ದೇಶವಿದ್ದ ಸ್ಪೈ ಸ್ಯಾಟಲೈಟ್ಗಳನ್ನು ಸಾಧ್ಯವಾದಷ್ಟು ಶೀಘ್ರದಲ್ಲಿ ತಯಾರಿಸಿ ಆಗಸದಲ್ಲಿ ನಿಯೋಜಿಸುವ ಇರಾದೆಯಲ್ಲಿ ಸರ್ಕಾರ ಇದೆ. ಕೆಲ ಸ್ಪೈ ಸ್ಯಾಟಲೈಟ್ಗಳ ತಯಾರಿಕೆಗೆ 3 ಕಂಪನಿಗಳಿಗೆ ನೀಡಿದಂತಹ ಡೆಡ್ಲೈನ್ ಆ ಒಂದು ಅವಧಿ ಏನಿತ್ತು ಅದನ್ನು ಕಡಿಮೆ ಕೂಡ ಮಾಡಲಾಗಿದೆ. ಈ ಮೂಲಕ ಈ 3 ಕಂಪನಿಗಳಲ್ಲಿ 2 ಬೆಂಗಳೂರಿನದ್ದಾಗಿದೆ. ಆಪರೇಷನ್ ಸಿಂಧೂರ ಕೇವಲ ಯುದ್ಧವಲ್ಲ, ದೇಶದ ಹೆಮ್ಮೆಯ ಪ್ರತೀಕವಾಗಿ ಗುರುತಿಸಿಕೊಂಡಿದೆ. ಇಡೀ ದೇಶವೇ ಏಕತೆಯಿಂದ ಈ ಸಂಭ್ರಮದಲ್ಲಿ ಭಾಗಿಯಾಗಿದೆ. ಕೋಲ್ಕತ್ತಾದ ಕೆಫೆಯೊಂದರಲ್ಲಿ ಕೆಫೆಯ ಗೋಡೆಯ ಮೇಲೆ S-400 ಸೇರಿ ಭಾರತೀಯ ಶಸ್ತ್ರಾಸ್ತ್ರಗಳ ಚಿತ್ರಗಳನ್ನು ಬಿಡಿಸುವ ಮೂಲಕ ಭಾರತೀಯ ಸೇನೆಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಸ್ಟೀಮ್ ಇನ್ ಮಕ್ಸ್ ಎಂಬ ಕೆಫೆಯಲ್ಲಿ ಈ ಭಾರತೀಯ ಯೋಧರ ಪರಾಕ್ರಮಕ್ಕೆ ಸಲಾಂ ಹೇಳಲಾಗಿದೆ. ಆಪರೇಷನ್ ಸಿಂಧೂರ ಎಂಬ ಉಗ್ರರ ವಿರುದ್ಧದ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನು ಹಬ್ಬದಂತೆ ಸಂಭ್ರಮಿಸಲಾಗಿದೆ. ಪಶ್ಚಿಮ ಬಂಗಾಳದ ಈಡನ್ ಗಾರ್ಡನ್ ಮೈದಾನದಲ್ಲಿ ಭಾರತೀಯ ಸೇನೆಗೆ ಶುಭಾಶಯ ಕೋರಿ ಅವರ ಪರಾಕ್ರಮ ಹೊಗಳುವ ಬೃಹತ್ ಪೋಸ್ಟರ್ ಒಂದನ್ನು ಹಾಕಲಾಗಿದೆ. ನಾವು ಭಾರತೀಯ ಸೇನೆಗೆ ಎಂದಿಗೂ ಋಣಿ ಅಂತ ಬರೆದು ಸೇನೆಗೆ ಧನ್ಯವಾದವನ್ನು ಕೂಡ ಹೇಳಲಾಗಿದೆ. ಮಂಡಿಯೂರಿ ಕದನ ವಿರಾಮಕ್ಕೆ ಬಂದ ಪಾಕಿಸ್ತಾನಿಯರಿಗೆ ಯಾವಾಗ ಬುದ್ಧಿ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಅವರ ಈ ವರ್ತನೆಯೇ ಇದಕ್ಕೆ ತಾಜಾ ಉದಾಹರಣೆಯಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪತ್ತರುಗುಟ್ಟಿದ ಪಾಕಿಸ್ತಾನದಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಶಾಹಿದ್ ಅಫ್ರಿದಿ ಇಂತಹ ಪುಂಡಾಟಕ್ಕೆ ಮುಂದಾಗಿದ್ದು ಯುದ್ಧ ಗೆದ್ದಿದ್ದೇವೆ ಅಂತ ವಿಜಯೋತ್ಸವದ ಮೆರವಣಿಗೆಯನ್ನು ಮಾಡಿದ್ದಾರೆ. ಕರಾಚಿಯಲ್ಲಿ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಅವರು ರ್ಯಾಲಿ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.
ಭಾರತದ ದಾಳಿಯಿಂದ ಕಂಗೆಟ್ಟಿದ್ದ ಪಾಕಿಸ್ತಾನ ಇದೀಗ ಭೂಕಂಪದಿಂದ ನಲುಗಿದೆ. ರಿಕ್ಟರ್ ಮಾಪಕದಲ್ಲಿ 4.6 ತೀವ್ರತೆ ದಾಖಲಾಗಿದೆ. ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರದ ಪ್ರಕಾರ ಭೂಕಂಪದ ಅಕ್ಷಾಂಶ 29.12 ಎನ್ ಮತ್ತು ರೇಖಾಂಶ 67.26 ಆಗಿತ್ತು. ಶುಕ್ರವಾರ ಶನಿವಾರದ ಮಧ್ಯರಾತ್ರಿ ಪಾಕಿಸ್ತಾನದಲ್ಲಿ 4.0 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಇದೀಗ ಮತ್ತೆ ಭೂಮಿ ನಡುಗಿದ್ದು ಪಾಕ್ ಜನರಿಗೆ ಬಿಗ್ ಶಾಕ್ ಎದುರಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕೀನ್ಯಾ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಭಾನುವಾರ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ನೈರೋಬಿಯ ಬೀದಿಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ವಾಹನ ಸವಾರರು ಪಾದಚಾರಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಯೊಂದಿಗೆ ಭೀಕರವಾಗಿ ಗಾಳಿಯೂ ಬೀಸ್ತಾ ಇದ್ದು ಜನರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ರಸ್ತೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ವಾಹನಗಳು ನೀರಿನಲ್ಲಿ ನಿಂತು ಹೋಗಿವೆ. ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಕೊಹ್ಲಿ ಅಧಿಕೃತವಾಗಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇದರೊಂದಿಗೆ ಕಿಂಗ್ ಕೊಹ್ಲಿಯ 14 ವರ್ಷದ ಟೆಸ್ಟ್ ಕೆರಿಯರ್ ಅಂತ್ಯ ಆಗಿದೆ. ಇದಕ್ಕೂ ಮುನ್ನ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಲಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಿದ್ವು. ಹೀಗಾಗಿ ಬಿಸಿಸಿಐ ಅವರ ಮನವೊಲಿಸೋದಕ್ಕೆ ಮುಂದಾಗಿತ್ತು. ಆದರೆ ಈ ಮಾತುಕತೆ ಫಲಪ್ರದವಾಗಿಲ್ಲ. ಹೀಗಾಗಿಯೇ ಇದೀಗ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವುದನ್ನು ಅಧಿಕೃತಗೊಳಿಸಿದ್ದಾರೆ. ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ ರನ್ ಮಷಿನ್ ಎಂದೇ ಖ್ಯಾತಿ ಪಡೆದಿರುವಂತಹ ವಿರಾಟ್ ಕೊಹ್ಲಿ ಅವರು ಅಧಿಕೃತವಾಗಿ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ತಮ್ಮ ಇನ್ಸ್ಟಾದಲ್ಲಿ ಭಾವುಕ ನುಡಿಗಳನ್ನು ಪೋಸ್ಟ್ ಮಾಡಿರುವ ವಿರಾಟ್ ಕೊಹ್ಲಿ ಅವರು 14 ವರ್ಷಗಳ ಹಿಂದೆ ಟೆಸ್ಟ್ ಕ್ರಿಕೆಟ್ ಆಡೋದಕ್ಕೆ ಪ್ರಾರಂಭಿಸಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ನಾನು ಎಂದಿಗೂ ಊಹಿಸಿರಲಿಲ್ಲ. ಟೆಸ್ಟ್ ಪಂದ್ಯ ಕೇವಲ ಆಟ ಆಗಿರಲಿಲ್ಲ, ಇದು ನನ್ನನ್ನು ಪ್ರತಿ ಹಂತದಲ್ಲೂ ಪರೀಕ್ಷಿಸಿ ರೂಪಿಸಿತು. ಜೀವನ ಪರ್ಯಂತ ಆಗುವಂತಹ ಪಾಠಗಳನ್ನು ಕಲಿಸಿತು ಅಂತ ಕೊಹ್ಲಿ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸೇನಾ ಕಾರ್ಯಾಚರಣೆಯಿಂದಾಗಿ ಅರ್ಧಕ್ಕೆ ನಿಂತಿದ್ದ 2025ರ ಐಪಿಎಲ್ ಟೂರ್ನಮೆಂಟ್ ಅನ್ನು ಮರು ಆರಂಭಿಸುವುದಾಗಿ ಬಿಸಿಸಿಐ ಘೋಷಿಸಿದೆ. ಮೇ 17ರಿಂದ ಉಳಿದ 17 ಪಂದ್ಯಗಳು ಆರಂಭವಾಗಲಿದ್ದು 6 ನಗರಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಜೂನ್ 3ರಂದು ಫೈನಲ್ ಪಂದ್ಯ ನಡೆಯಲಿದೆ ಅಂತ ಬಿಸಿಸಿಐ ತಿಳಿಸಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ದಿಢೀರ್ ಬಿಪಿ ಲೋ ಆಗಿ ಕುಸಿದು ಬಿದ್ದಿದ್ದಾರೆ. ಕಾಮಿಡಿ ಕಿಲಾಡಿಯಲ್ಲಿ ವಿನ್ನರ್ ಆಗಬೇಕು ಅಂತ ರಾಕೇಶ್ ಹಗಲಿರುಳು ಎನ್ನದೆ ಶ್ರಮವನ್ನು ವಹಿಸಿದ್ರು. ಅಂತೆಯೇ ಕೊರಗಜ್ಜ ದೈವದ ಅನುಗ್ರಹದಿಂದ ಗೆಲುವು ಕೂಡ ಸಾಧಿಸಿದ್ರು. ರಾಕೇಶ್ ಅನಿರೀಕ್ಷಿತ ಸಾವಿನಿಂದ ಕಿರುತೆರೆ ಇಂಡಸ್ಟ್ರಿ ಆಘಾತಕ್ಕೆ ಒಳಗಾಗಿದೆ. ಇವಿಷ್ಟು 50 ಗ್ಯಾರಂಟಿಯ ಹೈಲೈಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.